ಪ್ರೈಸ್ ದಿ ಲಾರ್ಡ್. ವಿಮೋಚನ ಕಾಂಡ ಅಧ್ಯಾಯ 20 ವಚನ 25ರಲ್ಲಿ ದೇವರಾದ ಸರ್ವೇಶ್ವರ ಸ್ವಾಮಿ ನಮಗೆ ಹೇಳ್ತಾರೆ, ನನ್ನ ಹೆಸರನ್ನ ನೆನಪಿಗೆ ಬರಮಾಡುವಂತ ಎಲ್ಲ ಸ್ಥಳಗಳಲ್ಲಿ ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನ ಆಶೀರ್ವದಿಸುವೆನು ಎಂಬುದಾಗಿ. ಪ್ರಿಯರೇ, ನಾವು ಎಲ್ಲೆಲ್ಲಿ ನಾವು ದೇವರ ಹೆಸರನ್ನ, ಯೇಸುವಿನ ಹೆಸರನ್ನ ನೆನಪಿಗೆ ತರ್ತೇವೋ, ಯೇಸುವಿನ ನಾಮವನ್ನ ಕುರಿತು ಇನ್ನೊಬ್ಬರಿಗೆ ತಿಳಿಸಲ್ಪಡ್ತೇವೋ, ಯೇಸುವಿನ ನಾಮವನ್ನ ಇನ್ನೊಬ್ಬರ ಜೊತೆಯಲ್ಲಿ ಮಾತನಾಡ್ತೇವೋ, ಯೇಸು ಎಂಬ ಒಬ್ಬ ದೇವರು ಇದ್ದಾರೆ, ಅವರೊಬ್ಬರೇ ದೇವರು ಎಂಬುದಾಗಿ ನಾವು ನೆನಪಿಗೆ ತಂದುಕೊಳ್ಳುವಂತ ಎಲ್ಲ ಸ್ಥಳಗಳಲ್ಲಿ, ನಾವು ಇನ್ನೊಬ್ಬರಿಗೆ ಪರಿಚಯ ಮಾಡುವಂತ ಎಲ್ಲ ಸ್ಥಳಗಳಲ್ಲಿ, ಯೇಸುವಿನ ನಾಮ ಅವನ್ನು ಕೂಗಿ ಕರೆಯುವಂತ ಎಲ್ಲ ಸ್ಥಳಗಳಲ್ಲಿ ದೇವರೇ ನಮ್ಮ ಬಳಿಗೆ ಬಂದು ದೇವರು ನಮ್ಮನ್ನ ಆಶೀರ್ವದಿಸುವವರಾಗಿದ್ದಾರೆ. ಆ ದೇವರು ಶಕ್ತಿಯುತವಾದ ದೇವರು, ಆ ದೇವರು ಜೀವ ಕೊಡುವಂತ ದೇವರು, ಆ ದೇವರು ಆರೋಗ್ಯ ಕೊಡುವಂತ ದೇವರು, ಆ ದೇವರು ಸಕಲ ಪವಾಡಗಳನ್ನು ಮಾಡುವಂತ ದೇವರು. ಆ ದೇವರಿಗೆ ಅಸಾಧ್ಯವಾದಂಥ ಕಾರ್ಯ ಒಂದು ಇಲ್ಲ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ, ಯೇಸುವಿನ ಹೆಸರನ್ನ, ಯೇಸುವಿನ ನಾಮವನ್ನ ನೆನಪಿಗೆ ತಂದುಕೊಂಡ್ರೆ ಸಾಕಂತೆ, ನಾವು ನೆನಪಿಗೆ ಬರಮಾಡಿದ್ರೆ ಸಾಕಂತೆ. ಒಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ಯೇಸು ನಿನ್ನನ್ನು ಪ್ರೀತಿಸ್ತಾರೆ, ಯೇಸು ನಿನ್ನನ್ನು ಕರೀತಾ ಇದ್ದಾರೆ, ಯೇಸು ನಿಮ್ಮನ್ನ ಆಶೀರ್ವದಿಸ್ತಾರೆ, ಯೇಸು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಆಶೀರ್ವದಿಸ್ತಾರೆ, ಒಂದು ನೆನಪಿಗೆ ತರುವಂಥದ್ದು ದೇವರಿದ್ದಾರೆ, ಆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ಆ ದೇವರಿಂದ ಎಲ್ಲ ಸಾಧ್ಯ ಎಂಬ ಒಂದೇ ಒಂದು ಹೆಸರಿನಿಂದ ನಾವು ಆ ದೇವರನ್ನ ನೆನಪಿಗೆ ಬರಮಾಡಿಕೊಳ್ಳುವ ಎಲ್ಲ ಸಮಯದಲ್ಲೂ ಕೂಡ ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಪ್ರಿಯರೇ, ಯಾವುದೋ ಒಂದು ನೊಂದಿರುವಂಥ ವ್ಯಕ್ತಿ ನಮ್ಮ ಬಳಿಗೆ ಬಂದಾಗ, ಆ ನೊಂದಿರುವಂಥ ವ್ಯಕ್ತಿಯ ಸಮಸ್ಯೆಗಳನ್ನು ನಾವು ಕೇಳಿದಾಗ, ಆ ವ್ಯಕ್ತಿಗೆ ಆ ಸಮಸ್ಯೆಗಳಿಗೆ ಪರಿಹಾರ ನಮ್ಮಿಂದ ಕೊಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಯೇಸುವಿನಿಂದ ಮಾತ್ರ ಸಾಧ್ಯ ಇದೆ. ಆ ನೊಂದಂಥ ವ್ಯಕ್ತಿಗೆ ಯೇಸುವಿನ ಬಗ್ಗೆ ಹೇಳಬೇಕು, ಯೇಸುವಿನ ಬಗ್ಗೆ ಅವರಿಗೆ ತಿಳಿಸಿಕೊಡ್ಬೇಕು. ಈ ಚಿಂತೆಯನ್ನು ಬಿಟ್ಬಿಡ್ರಿ, ದೇವರಿದ್ದಾರೆ ನಮ್ಮ ಜೊತೆಯಲ್ಲಿ, ಯೇಸು ಇದ್ದಾರೆ, ಯೇಸು ನಿಮ್ಮನ್ನ ಸಮಾಧಾನ ಪಡಿಸ್ತಾರೆ, ಯೇಸು ನಿಮ್ಮನ್ನ ಕಾಯ್ತಾರೆ. ನೀವು ಅದನ್ನೆಲ್ಲ ಚಿಂತೆಗೆ ಹಾಕೋಬೇಡ್ರಿ, ದೇವರಿಗೆ ಒಪ್ಪಿಸಿಕೊಡ್ರಿ, ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತವನ್ನು ಮಾರ್ಪಡಿಸ್ತಾರೆ. ಒಂದು ನೆನಪು, ಯೇಸುವಿನ ಒಂದು ನೆನಪನ್ನ ತರುವಂತ ಕಾರ್ಯವನ್ನ ನಾವು ಮಾಡುವಾಗ ದೇವರು ನಮ್ಮ ಬಳಿಗೆ ಬಂದು, ಎಲ್ಲಿ ಇಬ್ಬರು ಸೇರಿರುವಂಥ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಒಂದು ನೊಂದಂಥ ವ್ಯಕ್ತಿ, ಒಂದು ರೋಗದಲ್ಲಿರುವಂಥ ವ್ಯಕ್ತಿಯ ಬಳಿಗೆ ನಾವು ಹೋದಾಗ, ಆ ವ್ಯಕ್ತಿ ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡ್ರು ಅವರ ರೋಗ ಉದ್ಭಣ ಆಗ್ತಾ ಇದೆ, ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಾ ಇಲ್ಲ. ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಅವರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅವರಿಗೆ ಯಾವುದೇ ಔಷಧಿಗಳು ಕೂಡ ಅವರಲ್ಲಿ ಕಾರ್ಯ ಮಾಡ್ತಾ ಇಲ್ಲ, ಗೊತ್ತಿಲ್ಲ, ದೇವರಿಗೆ ಬಿಟ್ಟಿದ್ದು ಎಂಬುದಾಗಿ, ದೇವರೇ ಅವರನ್ನ ಕಾಪಾಡಬೇಕು ಎಂಬುದಾಗಿ ಹೇಳುವಾಗ, ಅಂಥ ಒಂದು ವ್ಯಕ್ತಿ ತನ್ನ ಜೀವನದ ಆಶೆಯನ್ನು ಬಿಟ್ಟಿರ್ತಾರೆ, ಹತಾಶೆಯನ್ನು ಬಿಟ್ಟಿರ್ತಾರೆ. ನಾನು ಯಾವಾಗ ಸಾಯ್ತೀನೋ ಅಂತೇಳಿ ಕಾಯುವಂಥವ್ರು, ಯಾವಾಗ ನನ್ನ ಜೀವ ಹೋಗ್ಬಿಡುತ್ತೋ, ಎಲ್ಲಿ ನನ್ನ ಮಕ್ಕಳು ಅನಾಥರಾಗ್ಬಿಡ್ತಾರೋ, ಎಲ್ಲಿ ನನ್ನ ಕುಟುಂಬವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರುತ್ತೆ ಎಂಬುದಾಗಿ ಒಂದು ವೇದನೆಯಲ್ಲಿರುವಂಥ ವ್ಯಕ್ತಿಯ ಬಳಿಗೆ ಹೋಗಿ ನಾವು ಯೇಸುವಿನ ಬಗ್ಗೆ ಹೇಳುವಾಗ, ಯೇಸುವಿನ ಬಗ್ಗೆ ಅವರಿಗೆ ತಿಳಿಯಪಡಿಸುವಾಗ, ದೇವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯ ಮುಖಾಂತರ ಆ ಯೇಸುವನ್ನು ನೆನಪು ಮಾಡಿಕೊಡುವ ಆ ಸಂದರ್ಭದಲ್ಲಿ ದೇವರು ಅವರ ಮಧ್ಯದಲ್ಲಿ ಇಳಿದು ಬಂದು ಅವರಿಗೆ ಆರೋಗ್ಯವನ್ನು ಕೊಡುವಂಥ ದೇವರಾಗಿದ್ದಾರೆ. ಅಂಥ ಒಂದು ದೇವರು ಪ್ರಿಯರೇ ನಮ್ಮ ದೇವರು. ಆ ದೇವರ ಕರಗಳಲ್ಲಿ ನಾವು ಒಪ್ಪಿಸಿಕೊಡೋಣ. ನಮ್ಮಿಂದ ಏನು ಮಾಡ್ಲಿಕ್ಕಾಗಲ್ಲ, ಆದರೆ ನಾವು ನಂಬಿರುವಂಥ ದೇವರು, ನಾವು ಪ್ರಚುರಪಡಿಸುವಂಥ ದೇವರು, ನಾವು ಸಾಕ್ಷಿ ಪಡಿಸುವಂಥ ದೇವರಾದ ಯೇಸು ಕ್ರಿಸ್ತರಿಗೆ ಎಲ್ಲವೂ ಕೂಡ ಸಾಧ್ಯ. ಆ ಯೇಸು ಕ್ರಿಸ್ತರು ಎಲ್ಲವನ್ನ ಮಾರ್ಪಡಿಸಲಿಕ್ಕೆ ಶಕ್ತನಾದಂಥ ದೇವರು. ಆ ದೇವರನ್ನ ನಾವು ಇನ್ನೊಬ್ಬರಿಗೆ ಕೊಡುವಾಗ ನಾವು ಹೃದಯದಿಂದ ಯೇಸುವನ್ನ ಅವರಿಗೆ ಹಂಚಬೇಕು, ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ, ಯೇಸುವನ್ನ ಅವರು ಅನುಭವಿಸುವಂಥ ರೀತಿಯಲ್ಲಿ, ಅವರು ವಿಶ್ವಾಸ ಇಡುವಂಥ ರೀತಿಯಲ್ಲಿ ನಾವು ಯೇಸುವಿನ ಪ್ರೀತಿಯನ್ನ ಅವರಿಗೆ ಕೊಡುವಾಗ, ಯೇಸು ಇದ್ದಾರೆ, ಭಯಪಡಬೇಡ್ರಿ, ಹೆದರಬೇಡ್ರಿ, ಡಾಕ್ಟ್ರು ಕೈ ಬಿಟ್ಟಿದ್ರು ನೀವು ಚಿಂತೆ ಮಾಡಬೇಡ್ರಿ, ದೇವರು ವೈದ್ಯರಲ್ಲಿ ಮಹಾವೈದ್ಯನಾಗಿರುವಂಥ ನನ್ನ ದೇವರು, ನನ್ನ ಯೇಸು ನಿಮ್ಮ ಜೊತೆಯಲ್ಲಿದ್ದಾರೆ ಎಂಬ ಭರವಸೆಯ ನುಡಿಗಳನ್ನು, ಆ ಸಮಾಧಾನ ತರುವಂಥ ಮಾತುಗಳನ್ನು ವ್ಯಕ್ತಿಯಲ್ಲಿ ಆಡುವಾಗ, 3 ತಿಂಗಳಲ್ಲಿ ಸಾಯುವಂಥ ವ್ಯಕ್ತಿ
30 ವರ್ಷ ಬದುಕುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿಕೊಳ್ಳುವಂಥದ್ದು ಪ್ರಿಯರೇ. ಆದ್ದರಿಂದ ಯಾವುದೇ ನೊಂದಂಥ ವ್ಯಕ್ತಿಯ ಬಳಿಗೆ ಹೋಗಿ ಅಯ್ಯೋ ಈಗ ಆಗ್ಬಿಡ್ತಾ ಅನ್ನುವಂಥ ವಂದತಿಯನ್ನು ನಾವು ಹೇಳುವುದಕ್ಕಿಂತ ಇಷ್ಟೇನಾ, ದೇವರು ಇದ್ದಾರೆ, ನೀವು ಭಯ ಪಡಬೇಡ್ರಿ, ದೇವರು ಇದ್ದಾರೆ, 3 ವರ್ಷನ 30 ವರ್ಷ ಮುಂದಕ್ಕೆ ಹಾಕ್ಲಿಕ್ಕೆ ದೇವರಿಗೆ ಶಕ್ತರು. ನಾವು ಹಿಜ್ಕೀಯನನ್ನು ನೋಡುವಾಗ ಹಿಜ್ಕೀಯನು ರೋಗದಲ್ಲಿ ಬಂದು ದೇವರ ಮುಂದೆ ಪಶ್ಚಾತ್ತಾಪದ ಹೃದಯದಿಂದ ದೇವರ ಕಡೆಗೆ ಕರಗಳನ್ನೆತ್ತಿ ಅವನು ಪ್ರಾರ್ಥನೆ ಮಾಡಿದ, ತನ್ನ ದುಃಖವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದ ವಿಶ್ವಾಸದಲ್ಲಿ. ಯಾಕೆಂದ್ರೆ ಮರಣವನ್ನ ಗೊತ್ತು ಮಾಡಿದಂಥ ದೇವರಿಗೆ ಮರಣವನ್ನ ಮಾರ್ಪಡಿಸ್ಲಿಕ್ಕೆ ಶಕ್ತರು. ಆದ್ದರಿಂದ ಅವನು ಪ್ರಾರ್ಥನೆ ಮಾಡುವಾಗ ದೇವರು ಅವನ ಹೃದಯವನ್ನು ನೋಡಿದ್ರು, ಅವನು ಮಾಡಿದಂಥ ಒಳ್ಳೆಯ ಕಾರ್ಯಗಳನ್ನು ನೆನಪಿಗೆ ತಂದುಕೊಂಡು ಅವನ ಆಯುಷ್ಯನ್ನು ಹೆಚ್ಚಿಸಿದ ದೇವರು. 1 ದಿನದ ಆಯುಷ್ಯು ಇವತ್ತು ಸತ್ತೋಗ್ತಿ ಎಂಬುದಾಗಿ ಹೇಳಿದಂಥ ದೇವರು ಆ 1 ದಿನಕ್ಕೆ ಇನ್ನು 15 ವರ್ಷಗಳ ಆಯಸ್ಸನ್ನು ಹೆಚ್ಚಿಸಿದರು ಪ್ರಿಯರೇ. ಯಾವಾಗ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ ಎಂಬ ಭರವಸೆಯಲ್ಲಿ, ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಅದು ನಮ್ಮ ಜೀವಿತದಲ್ಲಿ ಆಗ್ತದೆ, ಖಂಡಿತವಾಗಿಯೂ ಆಗ್ತದೆ. ದೇವರು ಮಾಡೇ ಮಾಡ್ತಾರೆ ಎಂಬ ನಂಬಿಕೆ, ಭರವಸೆ, ಯೇಸು ನಾಮದಲ್ಲಿ ಆ ಭರವಸೆ ಇಟ್ಟಿರುವಂಥ ಯಾರಿಗೂ ಕೂಡ ಆಶಾಭಂಗವಾಗುವುದಿಲ್ಲ. ಪ್ರತಿಯೊಬ್ಬನು ಯೇಸು ಎಂಬ ನಾಮದಲ್ಲಿ ವಿಶ್ವಾಸವಿಡುವಂಥ ಪ್ರತಿಯೊಬ್ಬರು ಕೂಡ ಜೀವವನ್ನು ಪಡೆದುಕೊಳ್ಳುತ್ತಾರೆ. ಆ ನಂಬಿಕೆ, ವಿಶ್ವಾಸ ನಮ್ಮಲ್ಲಿರುವಾಗ ಮಾತ್ರವೇ ನಾವು ಇನ್ನೊಬ್ಬರಿಗೆ ಯೇಸುವನ್ನು ಕೊಡಲಿಕ್ಕೆ ಸಾಧ್ಯ, ಇನ್ನೊಬ್ಬರ ಮುಂದೆ ನಾವು ಯೇಸುವನ್ನು ಎತ್ತಿ ಹೇಳಲಿಕ್ಕೆ ಸಾಧ್ಯ, ಯೇಸುವಿನ ನಾಮದ ಬಗ್ಗೆ ಕುರಿತು ಮಾತನಾಡಲಿಕ್ಕೆ ಸಾಧ್ಯ. ಆ ಒಂದು ನಂಬಿಕೆ, ವಿಶ್ವಾಸ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಇನ್ನೊಬ್ಬರಿಗೆ ಯೇಸುವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 21ನೇ ವಚನದಲ್ಲಿ, ಅವರೊಬ್ಬರೇ ನಿಮ್ಮ ಸ್ತುತಿ ಸ್ತೋತ್ರಕ್ಕೆ ಪಾತ್ರನಾದಂಥ ನಿಮ್ಮ ದೇವರು. ನಮ್ಮ ದೇವರು ಒಬ್ಬರೇ, ಅವರೇ ಯೇಸು ಕ್ರಿಸ್ತರು, ಅವರೊಬ್ಬರೇ ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆಗೆ ಪಾತ್ರರು ಅವರೊಬ್ಬರೇ. ಅವರು ಮಹಾ ಭಯಂಕರವಾದಂಥ ಅದ್ಭುತಗಳನ್ನು ಮಾಡುವಂಥ ದೇವರು, ಮಹತ್ ಕಾರ್ಯಗಳನ್ನು ಮಾಡುವಂಥ ದೇವರು. ನಿಮ್ಮ ಪರವಾಗಿ ಆ ಒಂದು ಅದ್ಭುತವನ್ನು ನಡೆಸಿ ಅವರು ನಿಮ್ಮ ಜೀವಿತಗಳನ್ನು ಮಾರ್ಪಡಿಸಲು ಶಕ್ತನಾದಂಥ ದೇವರು ಒಬ್ಬರೇ, ಅವರೇ ಯೇಸು ಕ್ರಿಸ್ತರು. ಆ ಯೇಸುವಿನಲ್ಲಿ ನಂಬಿಕೆ ಇಡುವಾಗ, ಯೇಸು ನಾಮವನ್ನು ನಮ್ಮ ಹೃದಯದಲ್ಲಿ ನಾವು ಬರಮಾಡಿಕೊಳ್ಳುವಾಗ, ಯೇಸುವಿನ ನಾಮದ ಆ ಒಂದು ಶಕ್ತಿಯನ್ನು ನಾವು ಅನುಭವಿಸುವಾಗ ಮಾತ್ರವೇ ನಮ್ಮ ಜೀವಿತಗಳು ಮಾರ್ಪಡುವಂಥದ್ದು. ಯೇಸುವಿನ ಮೇಲೆ ನಾವು ಇಟ್ಟಿರುವಂಥ ಭರವಸೆ, ಆ ನಂಬಿಕೆ ನಮ್ಮನ್ನು ಎಂದಿಗೂ ಕೂಡ ಆಶಾಭಂಗ ಪಡಿಸೋದಿಲ್ಲ. ನಿತ್ಯ ಜೀವದ ಮಾರ್ಗದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂಥ ದೇವರು. ಆ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಅದರಿಂದ ಪ್ರಾರ್ಥಿಸೋಣ. ಪ್ರಾರ್ಥಿಸುವ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಆ ಪ್ರಾರ್ಥನೆಯ ಮುಖಾಂತರ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ.